ನಮ್ಮ ಚಾರಣದ ಮೊದಲನೇ ದಿನದ ಪರಿಚಯವನ್ನ ಕಳೆದ ವಿಡಿಯೋದಲ್ಲಿ ಮಾಡಿದ್ದೆ. ಈಗ ಉಳಿದ ಹಲವಾರು ಸಂಗತಿಗಳನ್ನ ಹೇಳ ಹೊರಟಿದ್ದೆ. ಅಂದು ಗುಯಿಯಲ್ಲಿ ಸಂಜೆಯೆಲ್ಲ ಕಳೆದು ನಾವೇ ತಂದಿದ್ದ ತಿನಿಸನ್ನು ತಿಂದು ಸುಮಾರು 10 ಗಂಟೆಯ ಹೊತ್ತಿಗೆ ನಿದ್ರೆಗೆ ಜಾರಿದ್ದೆ. ಸಮುದ್ರ ಮಟ್ಟದಿಂದ ಸುಮಾರು 3 ರಿಂದ 3.5 ಸಾವಿರ ಅಡಿ ಎತ್ತರದಲ್ಲಿ ಬದುಕುವ ನಮಗೆ ಅಂದು 9.5 ಅಡಿ ಎತ್ತರದಲ್ಲಿ ನಿದ್ರಿಸಬೇಕಾಗಿತ್ತು. ಅಲ್ಲದೆ ರಾತ್ರಿ ಆಗುತ್ತಿದ್ದಂತೆ ತಾಪಮಾನ ಶೂನ್ಯದಿಂದ ಕೆಳಗೆ ಸರಿಯುತ್ತಿತ್ತು. ಲೆಕ್ಕಾಚಾರದಲ್ಲಿ ಕನಿಷ್ಠ -5 ಡಿಗ್ರಿ ಆಗಿತ್ತು. ಆಗ ಬೀಸುವ ರಭಸದ ಶೀತ ಗಾಳಿ ನನ್ನ ಉಸಿರುಗಟ್ಟಿಸಿ ಆಗಾಗ ಎಚ್ಚರಗೊಳಿಸುತ್ತಿತ್ತು. ಮೂಗಿಗೆ ನುಣಿಪಾದ ಚಾಕುವಿನಿಂದ ತೆವಿದ ಅನುಭವವಿತ್ತು. ಸುತ್ತ ದಿಕ್ಕುಗಳಿಗೆ ಮಗ್ಗಿಲು ಬದಲಿಸುತ್ತಾ ರಾತ್ರಿ ಕಳೆದಿದ್ದೆ. ಮರುದಿನ ತಿಂಡಿಯಾಗಿ ಅಮ್ಮ ಮಾಡಿಕೊಟ್ಟಿದ್ದ ಪುಳಿಯೋಗರೆ ಪುಡಿ ಅನ್ನದೊಳಗೆ ಸೇರಿತ್ತು. ನಮ್ಮ ಠಿಕಾಣಿ ಕಿತ್ತು ಮುಂದಿನ ಕ್ಯಾಂಪ್ ಸೈಟ್ ಆದಂಥ ಚಿಲಪಡಕ್ಕೆ ಹೆಜ್ಜೆ ಹಾಕಿದ್ದೆವು. ದಾರಿಯುದ್ದಕ್ಕೂ ಗಿರಿಶಿಖರಗಳು ಕಣ್ಣಾಮುಚ್ಚಾಲೆ ಆಡುತ್ತಿದ್ದರೆ ಕಾಲುಗಳು ನಿತ್ರಾಣವಾಗಿ ಅಂದಿನ ದಾರಿ ಮುಗಿಸುವ ಧಾವಂತದಲ್ಲಿದ್ದವು. ಕಣ್ಣುಗಳು ಆ ಪರ್ವತ ಶ್ರೇಣಿಗಳಿಗೆ, ಕಾಡಿನ ಸೊಬಗಿಗೆ, ತೊರೆಗಳ ಹರಿವಿಗೆ ಮರಳಾಗಿ ನಮ್ಮ ಪಯಣವನ್ನು ಮಂದಗೊಳಿಸುತ್ತಿದ್ದವು. ಇದೇ ಗುಂಗಲ್ಲಿ ಚಿಲಪಡವನ್ನು ಸೂರ್ಯ ಕೆಂಪೇರುವ ಸಮಯಕ್ಕೆ ಸೇರಿ ನಮ್ಮ ಠಿಕಾಣಿ ಹೂಡಿದ್ದೆವು. ಚಿಲಪಡದಲ್ಲಿ ಅದೊಂದು ಮಣ್ಣವೆರೇರಿಸುವ ಸಂಜೆ. ಗಿರಿಶಿಖರಗಳು ಗೋಧೂಳಿ ಬಣ್ಣಕ್ಕೆ ತಿರುಗಿ ಮತ್ತೆ ಬಿಳಿಯಾಗಿ ಕಣ್ಮರೆಯಾದವು. ಮೂರನೇ ದಿನ ದಯಾರಾ ಕ್ಯಾಂಪ್ ಸೈಟ್ಗೆ ನಮ್ಮ ಸ್ಥಾನ ಪಲ್ಲಟ. ಅದು 3 ಗಂಟೆಯ ನಡಿಗೆ. ದಟ್ಟವಾದ ಕಾಡು, ಒಂದು ಎತ್ತರದ ಪ್ರದೇಶ, ಮತ್ತೆ ಸಣ್ಣದಾದ ಇಳಿಜಾರಿನ ದಾರಿ ಅದು. ಈ ದಿನ ರೋಚಕವೂ ಆಗಿರಲಿಲ್ಲ, ಆಯಾಸವೂ ತೋರಲಿಲ್ಲ. ದಯಾರಾ ತಲುಪಿದ್ದೆವು. ನಮ್ಮ ಗುಡಾರವನ್ನು ಗಂಗೋತ್ರಿ ಶ್ರೇಣಿಗಳಿಗೆ ಅಭಿಮುಖವಾಗಿ ಹಾಕಿ ಒಂದಷ್ಟು ಸಮಯ ಮಲಗಿ ಮೈಕೊಡವಿ ಎದ್ದರೆ ಸೂರ್ಯ ಸರಿದು ಕತ್ತಲು ಆವರಿಸಿತ್ತು. ಅಂದು ಕೂಳು ಬೇಯಿಸಲು ಅಸಡ್ಡೆಯ ಮನಸ್ಸು. ಅಲ್ಲಿಯೇ ಇದ್ದ ಡಾಬಾಕ್ಕೆ ಊಟಕ್ಕೆಂದು ಮೊರೆ ಹೋದೆವು. ಡಾಬಾಗಳ ಬಗ್ಗೆ ಸ್ವಲ್ಪ ಪರಿಚಯ ಕೊಡ್ತೇನೆ. ಎಲ್ಲ ಕ್ಯಾಂಪ್ ಸೈಟ್ಗಳಲ್ಲೂ ಡಾಬಾಗಳು ಇರುವುದು ಸರ್ವೇ ಸಾಮಾನ್ಯ. ಅಲ್ಲಿ ರೊಟ್ಟಿ, ಪರೋಟ, ಬ್ರೆಡ್ ಆಮ್ಲೆಟ್, ಬನ್ ಮಕ್ಕನ್, ಅನ್ನ, ದಾಲ್, ಮ್ಯಾಗಿ, ಚಹಾ ಹೀಗೆಲ್ಲ ಸಿಗುತ್ತದೆ. ಇನ್ನೊಂದು ವಿಶೇಷವೆಂದರೆ ಅಲ್ಲಿ ತಂಗಲು ತೆರೆದಿಟ್ಟ ಹಾಸಿಗೆಗಳು ಸಿಗುತ್ತವೆ. ಯಾರಾದರೂ ಟೆಂಟನ್ನು ತಂದಿಲ್ಲವಾದರೆ ಇಲ್ಲಿಯೇ ರಾತ್ರಿಯೆಲ್ಲ ತಂಗಬಹುದು. ಒಂದು ದಿನಕ್ಕೆ ಸುಮಾರು 1,000 ಬೆಲೆ ತೆರಬೇಕಾಗುತ್ತದೆ. ಹೀಗೆ ಆ ರಾತ್ರಿ ಊಟವನ್ನು ಡಾಬಾದಲ್ಲಿಯೇ ಮಾಡಿ ಮುಗಿಸಿದ್ದೆವು. ನಾಲ್ಕನೇ ದಿನದ ಗುರಿಯಾಗಿತ್ತು ದಯಾರಾ ಟಾಪ್. ಅಂದರೆ ಆ ಚಾರಣದ ಅಂತಿಮ ಗುರಿಯಾಗಿತ್ತು. ಆ ಜಾಗಕ್ಕೆ ಹೋಗಿ ಬರಲು 4 ಗಂಟೆಯ ದಾರಿಯಾದ ಕಾರಣ ನಾವು ಸೂರ್ಯಾಸ್ತಕ್ಕೆ ಹೋಗುವ ಆಲೋಚನೆಯಲ್ಲಿ ಮೊದಲ ಅರ್ಧ ದಿನವನ್ನು ನಮ್ಮ ಟೆಂಟ್ ಬಳಿಯೇ ಕಳೆದು ಶುರು ಮಾಡಿದ್ದೆವು ದಯಾರಾ ಟಾಪ್ಗೆ ನಡಿಗೆ. ದಯಾರಾ ಟಾಪ್ಗೆ ಹೋಗಲು ಅಲ್ಲಲ್ಲಿ ಕಲ್ಲು ಹಾಸಿನ ದಾರಿಗಳಿದ್ದವು. ಸುತ್ತಲೂ ವಿಸ್ತಾರವಾದ ಹುಲ್ಲುಗಾವಲು.
ಬಲಕ್ಕೆ ಬಂದರ್ಪೂರ್ ಶಿಖರಗಳ ಹತ್ತಿರದ ಪರಿಚಯ. ಹೀಗೆ ಸಾಗಿ ನಾವು ದೈರಾ ಟಾಪ್ ಅನ್ನು ತಲುಪಿದ್ದೆವು. ಇಲ್ಲಿ ಅಷ್ಟದಿಕ್ಕುಗಳಿಗೆ ಕಣ್ಣು ಹಾಯಿಸಿದರೂ ವಿಸ್ತಾರವಾದ ನೋಟ. ಒಂದಷ್ಟು ಕಾಲ ಅಲ್ಲಿಯೇ ಕಳೆದು ತಿರುಗುವಷ್ಟರಲ್ಲಿ ಅದ್ಯಾರೋ ಪುಣ್ಯಾತ್ಮ ಇನ್ನೊಂದು ಬೆಟ್ಟದ ತುದಿಯನ್ನು ತೋರಿಸಿ, ಅದು ಬಕ್ರಿಯಾ ಟಾಪ್, ಅಲ್ಲಿ ಹೋದರೆ ಇನ್ನೂ ಹೆಚ್ಚಿನ ಶಿಖರಗಳನ್ನು ಕಣಿವೆಗಳನ್ನು ಕಾಣಬಹುದು, ಆದರೆ ಅಲ್ಲಿ ಹೋಗುವವರ ಸಂಖ್ಯೆ ಕಡಿಮೆ ಎಂದ. ನಮ್ಮೊಳಗಿನ ಹುಂಬ ಮನವೋ ಅಥವಾ ಆ ಜಾಗಕ್ಕೆ ಒಮ್ಮೆ ಹೋಗಿ ನಿಂತು ಬರುವ ಛಲವೋ ಆ ಜಾಗಕ್ಕೆ ಹೊರಡುವ ನಿರ್ಧಾರ ಮಾಡಿದೆವು. ಸಂಜೆ 4:30 ಹೊತ್ತಿಗೆ ಬಕ್ರಿಯಾ ಟಾಪನ್ನು ತಲುಪಿ ಅಲ್ಲಿ ಕೆಲವು ದೃಶ್ಯಗಳನ್ನು ಸೆರೆ ಹಿಡಿದು ಸರಿಯಾಗಿ 5 ಗಂಟೆಯ ಹೊತ್ತಿಗೆ ಹಿಂತಿರುಗುವ ಮನಸ್ಸು ಮಾಡಿದೆವು. ಆಗ ಸೂರ್ಯನು ಇಂಗುವ ಬರದಲ್ಲಿ ಕೆಂಪು ಬಣ್ಣವನ್ನ ಶಿಖರಗಳ ಮೇಲೆ ಲೇಪಿಸತೊಡಗಿದ್ದ. ಅಷ್ಟರಲ್ಲಿ ನಮ್ಮ ಫೋನಿನ ಬ್ಯಾಟರಿ ನಿದ್ರಿಸತೊಡಗಿತ್ತು. ಇನ್ನೂ ಸುಮಾರು 2 ಗಂಟೆಯ ಪಯಣ ಎದುರಿಗಿತ್ತು. ದಾರಿ ಮಾಸತೊಡಗಿತ್ತು. ಸಣ್ಣಗೆ ಮನಸ್ಸಿನಲ್ಲಿ ಕಳವಳ ಹೆಚ್ಚಿತ್ತು. ನನ್ನ ಗೆಳೆಯನ ಹಣ ಬ್ಯಾಟರಿಯ ಸಹಾಯ ನಮ್ಮನ್ನ ನಿರ್ಜನ ಪ್ರದೇಶದ ಹುಲ್ಲುಗಾವಲಿನಲ್ಲಿ ದಾರಿ ತೋರಿ ಸುಮಾರು 7 ಗಂಟೆಯ ಹೊತ್ತಿಗೆ ನಮ್ಮ ಠಿಕಾಣಿಗೆ ತಲುಪಿಸಿತ್ತು. ಐದನೇ ದಿನ ನಮ್ಮೆಲ್ಲ ಸಕಲಾತಿ ಹೊತ್ತು ಮೊದಲ ದಿನದ ಕ್ಯಾಂಪ್ ಸೈಟ್ ಆದಂತಹ ಗುಯಿಗೆ ಹೊರಟೆವು. ಮಂದಗತಿಯಲ್ಲಿ ಕಾಲು ಹಾಕುತ್ತಾ ಗುಡ್ಡ ಕಣಿವೆಗಳನ್ನು ತಡವುತ್ತಾ ಗುಯಿ ತಲುಪಿ ಆ ರಾತ್ರಿ ಅಲ್ಲೇ ಕಳೆದೆವು. ಅಂದು ನಮ್ಮ ಚಾರಣದ ಕೊನೆಯ ದಿನ. ನಾವು ಬೇಯಿಸಿಕೊಳ್ಳಲು ಏನೂ ಉಳಿದಿರಲಿಲ್ಲ. ಬೆಳಗಿನ ತಿಂಡಿ ಡಾಬಾದಲ್ಲಿ ಮುಗಿಸಿ ನಮ್ಮ ಗುಡಿಚಾಪೆ ಕಟ್ಟಿ ಒಲ್ಲದ ಮನಸ್ಸಿನಿಂದ ಗುಯಿಯನ್ನು ತೊರೆಯಬೇಕಾಯಿತು. ಅವು ಆ ಚಾರಣದ ಕೊನೆಯ ಹೆಜ್ಜೆಗಳು. ನಿಮ್ಮ ಮಾಹಿತಿಗೆಂದು ನಾವು ಉಳಿದಿದ್ದ ಹೋಮ್ ಸ್ಟೇ ಬಗ್ಗೆ ಸ್ವಲ್ಪ ಮಾತು. ನಾವು ಇದ್ದ ಹೋಮ್ ಸ್ಟೇ ಹೆಸರು ಸ್ಕೈ ಹೋಮ್ ಸ್ಟೇ. ಇದರ ಮಾಲೀಕ ಅರುಣ್ ರಾಣಾ. ಇದು ರೈತಾಲ್ನ ಕೇಂದ್ರ ಭಾಗದಲ್ಲಿ ಎದ್ದು ನಿಂತಿದೆ. ಇಲ್ಲಿ ಉಳಿದುಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆಗಳು ಇವೆ. ಇಲ್ಲಿ ನಿಂತು ನೋಡಿದರೆ ಒಂದೆಡೆ ಗಂಗೋತ್ರಿ ಶ್ರೇಣಿಗಳು ಕಂಗೊಳಿಸಿದರೆ ಇನ್ನೊಂದೆಡೆ ನೀಳವಾದ ಕಣಿವೆಯೊಂದು ಗಮನ ಸೆಳೆಯುತ್ತದೆ. ಇದಾಗಿತ್ತು ದೈರಾ ಬುಗ್ಯಾಲ್ನ ಕಥನ. ನಮಸ್ಕಾರ.